ಪಾಕಿಸ್ತಾನಕ್ಕೆ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಭಾರತ ರವಾನಿಸ್ತಾ ಇದೆ. ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಉತ್ತರವನ್ನ ಕೊಡ್ತಾ ಇರುವಂತಹ ಭಾರತೀಯ ನೌಕಾಪಡೆಯಿಂದ ಒಂದು ಕ್ಷಿಪಣಿ ತಾಲೀಮು ಆಗಿದೆ. ಭಾರತೀಯ ನೌಕಾಪಡೆ ತಾಲೀಮು ನಡೆಸಿದೆ. INS ಸೂರತ್ ಯುದ್ಧ ನೌಕೆಯಲ್ಲಿ ಮಿಸೈಲ್ ಪರೀಕ್ಷೆಗಳಾಗಿವೆ. ಪಾಕ್ ಕ್ಷಿಪಣಿ ಪರೀಕ್ಷೆ ನಡೆಸಿದಂತಹ ಬೆನ್ನಲ್ಲೇ ತಿರುಗೇಟು ಕೊಟ್ಟಿರುವಂತಹ ಭಾರತ ಸ್ವದೇಶಿ ನಿರ್ಮಿತ ಕ್ಷಿಪಣಿ ಪರೀಕ್ಷೆಯನ್ನ ಭಾರತ ನಡೆಸಿದೆ. ಪಾಕಿಸ್ತಾನಕ್ಕೆ ಆ ಮೂಲಕ ಖಡಕ್ ಎಚ್ಚರಿಕೆಯನ್ನ ರವಾನಿಸಿದೆ. ಯಾವತ್ತಿಗೂ ಕೂಡ ಭಾರತ ಶಾಂತಿ ಪ್ರಿಯ ರಾಷ್ಟ್ರ. ನಾವ್ಯಾವತ್ತೂ ಕೂಡ ಯಾರಿಗೂ ಕಾಲ್ ಕೆರೆದುಕೊಂಡು ಜಗಳಕ್ಕೆ ಹೋಗೋದಿಲ್ಲ. ಆದರೆ ನಾವು ಸುಮ್ಮನಿದ್ದಾಗ ನಮ್ಮ ಮನೆಗೆ ನುಗ್ಗಿ ನಮ್ಮ ಜನರನ್ನ ಹೊಡೆದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಪ್ರತಿ ಸರಿಯೂ ಕೂಡ ಈ ಥರದ ಏನಾದರೂ ಒಂದಷ್ಟು ಘಟನೆಗಳಾದಾಗ ಅದಕ್ಕೆ ತಕ್ಕ ಉತ್ತರವನ್ನು ಭಾರತ ಕೊಟ್ಟೇ ಇದೆ. ಈ ಬಾರಿ ಕೂಡ ಭಾರತ ಸುಮ್ಮನೆ ಇರೋದಿಲ್ಲ. ಯಾರಿಲ್ಲಿ ಈ ಥರದ ಒಂದಷ್ಟು ಕೃತ್ಯಗಳನ್ನು ನಡೆಸಿದರೋ, ಯಾರು ಪಹಲ್ಗಾಮ್ನಲ್ಲಿ ಒಂದು ಶಾಂತಿಯುತವಾದಂಥ ಒಂದು ವಾತಾವರಣದಲ್ಲಿ, ಅಷ್ಟೊಂದು ಸುಂದರವಾದಂಥ ಒಂದು ವಾತಾವರಣದಲ್ಲಿ ರಕ್ತದೋಕಳಿಯನ್ನು ಯಾರು ಆಡಿದ್ರು, ಭಾರತೀಯರನ್ನು ಅಮಾಯಕರನ್ನು ಕೊಂದಿರುವಂತಹ ಉಗ್ರರನ್ನು ಖಂಡಿತವಾಗ್ಲೂ ಬಿಡೋ ಪ್ರಶ್ನೆನೇ ಇಲ್ಲ. ಭಾರತಕ್ಕೆ ಅಂಥೇಳಿ ಪ್ರವಾಸಕ್ಕೆ ಬಂದಿದ್ದಂಥ ಇಬ್ಬರು ವಿದೇಶಿಯರು ಕೂಡ ಪಾಪ ಇದರಲ್ಲಿ ಮೃತಪಟ್ಟಿದ್ದಾರೆ. ಅವರೆಲ್ಲರ ಒಂದು ಪ್ರಾಣತ್ಯಾಗ ಏನಿದೆ ಅದಕ್ಕೆ ತಕ್ಕ ಉತ್ತರವನ್ನು ಉಗ್ರರು ಕೊಡಲೇಬೇಕಾಗತ್ತೆ ಅನ್ನುವಂಥ ಒಂದು ಸಂದೇಶ ಕೂಡ ರವಾನಿಸಿದ್ದಾರೆ. ಆ ಮೂಲಕ ಈ ಒಂದು ಕ್ಷಿಪಣಿ ಪರೀಕ್ಷೆಯನ್ನು ಕೂಡ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಟ್ಟಿದೆ.